ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ ಇವತ್ತಿನ ದಿನ ಈ ಬಳೆ ಮತ್ತು ಉಲ್ಲನ್ನಲ್ಲಿ ನಾವು ಗೋಡೆಗೆ ನೇತಾಕತಕ್ಕಂಥ ಒಂದು ಕ್ರಾಫ್ಟ್ ವರ್ಕ್ ಅದನ್ನು ಯಾವ ರೀತಿ ಮಾಡೋದಂತೇಳಿ ನೋಡೋಣ. ನನಗೇನು ಮಾಡ್ತೀನಿ ಅಂತಂತಂದರೆ ಅದು ಸ್ವಲ್ಪ ತಿನ್ನಾಗಿರೋದ್ರಿಂದ ಒಂದು ಉಲ್ಲನ್ನು ನಾನು ಒಂದು 4 ಮಡಿಕೆ ಮಾಡ್ಕೊಂಡಿದ್ದೀನಿ. ಅದು 4 ಮಡಿಕೆ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಅದನ್ನು ಈಗ ಫಸ್ಟು ನಾನು ಫೋಲ್ಡ್ ಮಾಡ್ಕೋತೀನಿ, ಅದಕ್ಕೆ ಲಾಕ್ ಮಾಡ್ಕೋತೀನಿ. ಅದು ಲಾಕ್ ಮಾಡ್ಕೊಂಡಾದಮೇಲೆ ಸುತ್ತಲೂ ಆ ಒಂದು ಇದನ್ನು ನಾನು ಸುತ್ಕೋತೀನಿ. ಯಾವ ರೀತಿ ಅಂದರೆ ನೋಡಿ, ಈ ರೀತಿ ನಾನು ಸುತ್ಕೊಳ್ತೀನಿ. ಅದು ಸುತ್ಕೊಂಡಾದಮೇಲೆ ನಾನು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಒಂದು ಮಾಹಿತಿನ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಂತಂತಂದರೆ, ಈ ಬಲೂನ್ ನಾವು ಡೆಕೋರೇಷನ್ಗೆ, ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಆದರೆ ಇದರಿಂದ ಮಕ್ಕಳಿಗೆ ಇಷ್ಟು ಒಂದು ತೊಂದರೆ ಅಂತಂತಂದರೆ ತುಂಬಾ ಅದು ಮಕ್ಕಳಿಗೆ ಪರಿಣಾಮ ಬೀರುತ್ತೆ. ಏನಂತಂತಂದರೆ ದಯವಿಟ್ಟು ಫ್ರೆಂಡ್ಸ್, ಮಕ್ಕಳಿಗೆ ಈ ಬಲೂನ್ನ ಕೊಟ್ಟಾಗ ದಯವಿಟ್ಟು ದೊಡ್ಡವರು ಅವ್ರ ಹಿಂದೆನೇ ಇರಿ. ಅವ್ರು ಬಾಯಿನಲ್ಲಿ ಹಾಕೋತಾರೆ, ಅದು ಮುಖದ ಹತ್ರ ಇಟ್ಕೋತಾರೆ. ಏನಕ್ಕೆ ಅಂತಂತಂದರೆ, ಅದು ಬಲೂನು ಸಿಡಿದಾಗ ಅದರ ಒಂದು ಪೀಸು ಸಹ ಬಾಯಿಂದಾಗಲಿ ಮೂಗಿಂದಾಗಲಿ ಹೋದರೆ ಅದು ಹೋಗಿ ಅದು ಏನು ಮಾಡುತ್ತೆ ಅಂದರೆ, ಒದ್ದೆ ಕಂಟೆಂಟ್ ಇರೋದ್ರಿಂದ, ನಮ್ಮ ಒಳಗಡೆ ಒದ್ದೆ ಇರೋದ್ರಿಂದ ಹೋಗಿ ಅಲ್ಲಿಗೆ ಅಂಟ್ಕೊಬಿಟ್ರೆ ಅದು ಮತ್ತೆ ಬರೋದಿಲ್ಲ. ಆದ್ದರಿಂದ ಏನಾಗುತ್ತೆ, ಮಕ್ಕಳು ಉಸಿರಾಟಕ್ಕೆ ತೊಂದರೆ ಆಗಿ ಜೀವಕ್ಕೆ ತೊಂದರೆ ಆಗೋಂಥ ಸಾಧ್ಯತೆಗಳು ತುಂಬಾ ಇದೆ. ಆದ್ದರಿಂದ ದಯವಿಟ್ಟು ಈಗ ಮಕ್ಕಳು ಬಲೂನ್ ಕೇಳ್ತಾರೆ, ಕೊಟ್ಟಾಗ ದಯವಿಟ್ಟು ಅವ್ರ ಹಿಂದೆನೇ ಇದ್ದು ಅವ್ರನ್ನ ಆಟ ಆಡಿಸಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ನಮಗೆ ಮಕ್ಕಳು ಮುಖ್ಯ ಇರೋದ್ರಿಂದ ಅವರ ಒಂದು ನಾವು ಕೇರ್ನು ಸಹ ನಾವು ಮಾಡಬೇಕಾಗುತ್ತೆ. ಅವ್ರು ಇಷ್ಟಪಟ್ಟಿದ್ದು ಕೇಳಿದ್ರು ಅಂತೇಳಿ ಕೊಟ್ಬಿಟ್ಟು ನಾವು ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋದಲ್ಲ. ದಯವಿಟ್ಟು ಈ ರೀತಿ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ, ನಾನು ಬಳೆಗೆ ಫಸ್ಟ್ ಏನು ಮಾಡಿಕೊಂಡೆ ಅಂತಂತಂದರೆ, ಅದು ರೌಂಡನ್ನ ಫುಲ್ ಕವರ್ ಮಾಡಿದೆ. ಆಮೇಲಿಂದ ಮೇಲ್ಗಡೆಯಿಂದ ಕೆಳಗಡೆಗೆ ಈ ಚಕ್ರ ಟೈಪ್ನಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಹುಲ್ಲನ್ನು ಸೇಮು. ಈಗ ಏನು ಮಾಡ್ತೀನಿ ಅಂದರೆ, ಇದನ್ನು ಸ್ವಲ್ಪ ನಾವು ಡೆಕೋರೇಟ್ ಮಾಡೋಣ, ಅದನ್ನು ಅಲಂಕರಿಸೋಣ. ಅದರಿಂದ ನಾನು ಬಾಲ್ ಚೈನ್ನ ತೊಗೊಂಡಿದ್ದೀನಿ. ಫಸ್ಟ್ ರೋಲ್ ನಾನು ಏನು ಮಾಡಿದೆ, ಬಾಲ್ ಚೈನ್ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈಗ ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಮಾಮೂಲಿ ಗಮ್, ಈ ನಾವು ಕ್ರಾಫ್ಟ್ ವರ್ಕಿಗೆ ಯೂಸ್ ಮಾಡ್ತಕ್ಕಂಥ ಗಮ್ಮೆ ಇದು ಗ್ಲೂ ಅಲ್ಲ, ನಾರ್ಮಲ್ ಗಮ್ ಇದು ನಾವು ಕುಂದನ್ ವರ್ಕ್ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಫಸ್ಟ್ ಬಾಲ್ ಚೈನ್ ಹಾಕಿದೆ, ಈಗ ಸ್ಟೋನ್ ಚೈನ್ ಹಾಕ್ತಾಯಿದ್ದೀನಿ. ಆ ಸ್ಟೋನ್ ಚೈನ್ ಹಾಕಿ ಆದಮೇಲೆ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಹೀಗೆ ಇರೋದು ಪ್ಲೇನ್ ಆಗಿರೋದು ಸರಿ ಬರಲ್ಲ ಅಂತ ಮತ್ತೆ ಇನ್ನೊಂದು ರೌಂಡ್ ನಾನು ಏನು ಮಾಡ್ತೀನಿ, ಬಾಲ್ ಚೈನ್ ಹಾಕ್ತೀನಿ. ಅದು ಬಾಲ್ ಚೈನ್ ಹಾಕಾದ್ಮೇಲೆ ಕಂಪ್ಲೀಟಾಗಿ ಅದು ಆ ರೌಂಡ್ ಫುಲ್ ಕಂಪ್ಲೀಟ್ ಆಗುತ್ತೆ. ಆಗ ಅದು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಮೇಲ್ಗಡೆ ಒಂದು ಲೈನು, ಮಧ್ಯದೊಂದು ಲೈನ್ ಹಾಕ್ಬಿಟ್ಟು ನಾವು 3ನೇ ಲೈನ್ ಹಾಕಲಿಲ್ಲ ಅಂತಂತಂದರೆ ಅದು ಬೇರೆ ಬೇರೆ ಡಿಸೈನ್ಗೆ ಒಂದೊಂದು ಥರ ಇರುತ್ತೆ. ಈಗ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೇ ರೀತಿ ಇದನ್ನು ಪ್ಲೇನ್ ಬಿಡೋದು ಬೇಡ ಅಂಥೇಳಿ ನಾನೇನು ಮಾಡ್ತೀನಿ, ಮಧ್ಯದಲ್ಲಿ ಇದಕ್ಕೆ ತಕ್ಕಂಥ ಒಂದು ಕುಂದನ್ ಅಂಟಿಸ್ತೀನಿ. ಅದನ್ನು ಯಾವುದು ಕಲರ್ ತೊಗೊಂಡಿದ್ದೀನಿ ಅಂದರೆ, ಫಸ್ಟ್ ಈಗ ಸ್ವಲ್ಪ ನಾವು ಗ್ಲೂ ಹಾಕ್ಕೊಳ್ಳೋಣ ನೋಡಿ. ಮರೂನ್ ಕಲರ್ದು ಕುಂದನ್ ತೊಗೊಂಡಿದ್ದೀನಿ. ಏನಕ್ಕಂದರೆ ಇದು ಕಾಫಿ ಕಲರ್ ಇರೋದ್ರಿಂದ ಇದಕ್ಕೆ ಈ ಮರೂನ್ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಏನು ಮಾಡ್ತೀನಿ ಅಂತಂತಂದರೆ, ಈ ಒಂದು ಕುಂದನ್ಗೆ ಸುತ್ತಲೂ ನಾನು ಆ ಬಾಲ್ ಚೈನ್ನ ಹಾಕ್ಕೊಳ್ತೀನಿ. ಆ ಬಾಲ್ ಚೈನ್ ಹಾಕ್ಕೊಂಡಾಗ ಅದು ಪ್ಲೇನ್ ಆಗಿರೋದಿಲ್ಲ, ಅದೊಂಥರ ಲಕ್ಷಣವಾಗಿ ಕಾಣಿಸುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ. ಅದು ಮುಂಚಿತವಾಗ್ಲೇ ಅದರದ್ದು ಸುತ್ತಳತೆ ನಾನು ಕಟ್ ಮಾಡಿ ಇಟ್ಕೊಂಡು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈಗೇನು ಮಾಡೋಣ ಅಂತಂದರೆ, ಅದು ಸುತ್ತ ಅಲ್ಲಿ ಖಾಲಿ ಜಾಗ ಇದೆಯಲ್ಲ, ಅಲ್ಲಿಗೆ ಏನು ಮಾಡೋದಂದರೆ 4mm ಬೀಡನ್ನ ನಾನು ಅದನ್ನು ಅಂಟಿಸ್ತಾ ಇದ್ದೀನಿ. ಸುತ್ತಲೂ ಅದೇ ರೀತಿ ನಾವು ಅಂಟಿಸ್ಕೊಳ್ತಾ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಹೀಗೆ ನೋಡಿ, ಇಷ್ಟು ನಾನು ಮಾಡ್ಕೊಂಡಿದ್ದೀನಿ. ಇದು ಮರೂನ್ ಕಲರಲ್ಲೂ ಮಾಡಿದ್ದೀನಿ, ಕಾಫಿ ಕಲರ್ನಲ್ಲೂ ಮಾಡಿದ್ದೀನಿ. ನಾನು ಈ ಮರೂನ್ ಕಲರ್ದು ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಗೋಲ್ಡನ್ ಕಲರ್ದು ಕುಂದನ್ ಹಾಕಿದ್ದೀನಿ. ಈಗೇನು ಮಾಡೋಣ ಅಂತಂದರೆ, ನಾನು 2 ಕಲರನ್ನು ಮಾಡ್ಕೊಂಡಿದ್ದೀನಿ. ನಾನು ಮರೂನ್ ಕಲರ್ದು 4, ಒಂದು ಇದ್ರ ಕಲರು ಬಂದು ನಾನು 3 ಮಾಡ್ಕೊಂಡಿದ್ದೀನಿ. ಅದು ಇದು ಕಲರ್ದು ನೋಡಿ. ಈಗೆಲ್ಲನೂ ನಾನು ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಇದು ಅಂಟಿಸ್ಕೊಂಡು ಆದಮೇಲೆ ಹಿಂದೆ ತಿರುಗಿಸಿ ನಾನು ಏನು ಮಾಡ್ತೀನಿ ಅಂತಂತಂದರೆ, ಈ ರೀತಿ ಒಂದು ದಾರ ಥರ ಮಾಡಿ ಅಲ್ಲಿಗೂ ಗ್ಲೂ ಹಾಕಿ ಅದನ್ನು ಅಂಟಿಸಿ ನೀಟಾಗಿ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್.
ಇದನ್ನು ಹಾಕಿ ಆದಮೇಲೆ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಒಂದೇ ಕಲರ್ನಲ್ಲಿ ನಾವು ಮಾಡ್ಕೊಳ್ಬೋದು, ಬಟ್ ಇದು ಕಾಂಟ್ರಾಸ್ಟ್ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದೇ ಕಲರ್ನಲ್ಲಿ ಮಾಡಿದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇದು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನೀವು ನನ್ನ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಳ್ಳೆ ರೀತಿಯ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆಗ ನೀವು ಸಹ ಇದನ್ನು ಕಲ್ತ್ಕೋಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.